ನಮಸ್ಕಾರ ಎಲ್ಲ ಪ್ರಿಯ ವೀಕ್ಷಕರಿಗೆ. ಇವತ್ತಿನ ವಿಡಿಯೋದಲ್ಲಿ ಪೋಷನ್ ಟ್ರ್ಯಾಕರ್ ಅಡ್ಮಿನ್ ಲಾಗಿನ್ನಲ್ಲಿ ಒಂದು ಹೊಸ ಆಪ್ಷನ್ಸ್ ಬಿಡುಗಡೆ ಮಾಡಿದ್ದಾರೆ. ಅದರ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ನಮ್ಮ ಅಂಗನವಾಡಿ ಕೇಂದ್ರ ಸ್ಕೂಲ್ ಪ್ರಿಮಿಸಸ್ಸಲ್ಲಿ ಇದ್ದೇನೆ ಅಥವಾ ಸ್ಕೂಲಿಂದ ಎಷ್ಟು ದೂರ ಇದೆ ಅದನ್ನು ನಾವು ಮ್ಯಾಪಿಂಗ್ ಮಾಡಬೇಕು AWC ಇನ್ಫ್ರಾದಲ್ಲಿ. ಅದಕ್ಕಿಂತ ಮುಂಚಿತವಾಗಿ ಲೊಕೇಶನ್ ಆಫ್ ಅಂಗನವಾಡಿ ಸೆಂಟರ್ ವಿತ್ ಸ್ಕೂಲ್ ಅಂದರೆ ಏನು, ಇದನ್ನು ಯಾಕೆ ಮಾಡ್ಕೋಬೇಕು, ಇದರ ಉದ್ದೇಶ ಅಂತೇಳಿ ತಿಳ್ಕೊಳ್ಳೋಣ. ಅಂದರೆ ನಮ್ಮ ಅಂಗನವಾಡಿ ಕೇಂದ್ರ ಮತ್ತು ಪ್ರಾಥಮಿಕ ಶಾಲೆಯನ್ನು ಜಂಟಿಯಾಗಿ ಸ್ಥಾಪಿಸಲು ಮತ್ತು ಸುಗಮವಾಗಿ ಪರಿವರ್ತನೆ ಆಗಲು, ಮಕ್ಕಳು ಪರಿವರ್ತನೆಗೊಳ್ಳುವುದಕ್ಕೆ ಇದೊಂದು ಈ ಆಪ್ಷನ್ಸನ್ನು ತಂದಿದ್ದಾರೆ. ಮತ್ತು ಪ್ರತಿಯೊಂದು ಮಗು ಸುರಕ್ಷಿತ, ಅಂತರ್ಗತ ಮತ್ತು ಪೋಷಣೆಯ ವಾತಾವರಣದಲ್ಲಿ ಗುಣಮಟ್ಟದ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣವನ್ನು ಪಡೆಯುವುದು ಖಚಿತಪಡಿಸಿಕೊಳ್ಬೇಕಾಗತ್ತೆ. ECCD ಪ್ರತಿ ಮಗುವಿಗೆ ಶಿಕ್ಷಣ, ಪೋಷಣೆ ಮತ್ತು ಸಮಗ್ರ ಅಭಿವೃದ್ಧಿಗೆ ತಡೆರಹಿತ ಪ್ರವೇಶವನ್ನು ಸಕ್ರಿಯಗೊಳಿಸುವುದು. ಅಂದರೆ ಅಂಗನವಾಡಿ ಕೇಂದ್ರದಿಂದ ಪ್ರಾಥಮಿಕ ಶಾಲೆಗೆ ಕಂಟಿನ್ಯೂಷನ್ ಇರಬೇಕಂತೇಳಿ. ಮಕ್ಕಳ ಆರೈಕೆ ಮತ್ತು ಕಲಿಕೆಯ ನಿರಂತರತೆಯನ್ನು ಬಲಪಡಿಸುವುದಲ್ಲದೆ ಶಿಕ್ಷಣ, ಪೋಷಣೆ ಮತ್ತು ಆರೋಗ್ಯ ಸೇವೆಗಳ ನಡುವೆ ಬಲವಾದ ಒಮ್ಮುಖವನ್ನು ಸಕ್ರಿಯಗೊಳಿಸುವುದು. ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಶಿಕ್ಷಕರು ನಡುವೆ ಪ್ರೀ ಸ್ಕೂಲಿಂದ 1ನೇ ತರಗತಿಯವರೆಗೆ ಒಂದು ಸುಗಮ ಪರಿವರ್ತನೆ, ಒಂದು ಅಧಿಕಾರ ಅಂತ ಹೇಳ್ಬೋದು ನಾವು. ಸುಗಮ ಪರಿವರ್ತನೆಯನ್ನು ಸಕ್ರಿಯಗೊಳಿಸುವುದಕ್ಕೆ ಈ ನಮ್ಮ ಪೋಷನ್ ಟ್ರ್ಯಾಕರ್ ಅಡ್ಮಿನ್ ಲಾಗಿನ್ನಲ್ಲಿ ನಾವು ಅಂಗನವಾಡಿ ಕೇಂದ್ರ ಮ್ಯಾಪ್ ಮಾಡಬೇಕಾಗುತ್ತೆ. ಈಗ ಯಾವ ರೀತಿಯಾಗಿ ಮ್ಯಾಪ್ ಮಾಡೋದು ಅಂತೇಳಿ ನಾನು ಪೋಷನ್ ಟ್ರ್ಯಾಕರ್ ಅಡ್ಮಿನ್ ಲಾಗಿನ್ ಆಗಿ ತಿಳಿಸ್ಕೊಡ್ತೀನಿ. ಪೋಷನ್ ಟ್ರ್ಯಾಕರ್ ಅಡ್ಮಿನ್ ಲಾಗಿನ್ ಆದ ನಂತರ ಸೆಕ್ಟರ್ ಲೆವೆಲಲ್ಲಿ ನೀವು ಲಾಗಿನ್ ಆಗಬೇಕು, ಮೇಲ್ವಿಚಾರಕಿಯರ ಲಾಗಿನ್ನು. ಅದಾದ ನಂತರ ನಿಮಗೆ ಈ ರೀತಿಯಾಗಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಡ್ಯಾಶ್ಬೋರ್ಡ್ ಓಪನ್ ಆದ ನಂತರ ಮಾಸ್ಟರ್ ಲಿಸ್ಟಲ್ಲಿ ಹೋಗಬೇಕು. ಮಾಸ್ಟರ್ ಲಿಸ್ಟಲ್ಲಿ AWC ಇನ್ಫ್ರಾ ಈ ರೀತಿ ನಿಮಗೆ ಪೇಜ್ ತೋರಿಸ್ತದೆ. ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮದು ಸ್ಟೇಟ್ ಯಾವುದು, ಡಿಸ್ಟಿಕ್ಕು, ಪ್ರಾಜೆಕ್ಟು, ಸೆಕ್ಟರು, ಅಂಗನವಾಡಿ ಕೇಂದ್ರ. ಈಗ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಅರ್ಬನ್ ಅಂಗನವಾಡಿ ಕೇಂದ್ರಕ್ಕೆ 0 to 500 ಮೀಟರ್ಸ್ ಇರಬೇಕು ಸ್ಕೂಲು. ರೂರಲ್ ಅಂಗನವಾಡಿ ಕೇಂದ್ರಕ್ಕೆ 0 to 1 ಕಿಲೋಮೀಟರ್ ಹತ್ತಿರ ಇರುವ ಅಂಗನವಾಡಿ ಕೇಂದ್ರಕ್ಕೆ ಮ್ಯಾಪ್ ಮಾಡಬೇಕಾಗುತ್ತೆ. ನಾವು ಇಲ್ಲೇ ಒಂದು ಅಂಗನವಾಡಿ ಕೇಂದ್ರ ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಕೂನ್ ಮಡಿವಾಳ ಅಂತೇಳಿ ಇದೆ. ಅದು ನಮ್ಮ ಅಂಗನವಾಡಿ ಕೇಂದ್ರದಿಂದ ಸ್ಕೂಲು 500 ಮೀಟರ್ಸ್ ಇದೆ. ಹಾಗಾಗಿ ನಾನು ಇದನ್ನು ತೆಗೆದುಕೊಳ್ತೇನೆ. ಇಲ್ಲಿ ಸರ್ಚ್ ಅಂತ ಬಟನ್ ಒತ್ತಬೇಕು. ಸರ್ಚ್ ಬಟನ್ ಒತ್ತಿದ ನಂತರ ನಿಮಗೆ ಬೇಸಿಕ್ ಇನ್ಫಾರ್ಮೇಷನು, ಬಿಲ್ಡಿಂಗ್ ಫೆಸಿಲಿಟಿ, ಬಿಲ್ಡಿಂಗ್ ರಿಪೇರ್ ಅಂತಿದೆ. ನಾವು ಮೊದಲನೇದಾಗಿ ಬೇಸಿಕ್ ಇನ್ಫಾರ್ಮೇಷನಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಬಿಲ್ಡಿಂಗ್ ಓನರ್ಶಿಪ್ಪು ನಾವು ಏನಿದೆ ಅದೇ ಇರಬೇಕಾಗುತ್ತೆ. ಇಲ್ಲಿ ನಮಗೆ ಸ್ಟೇಟಸ್ ಆಫ್ AWC ಲೊಕೇಟೆಡ್ ಮ್ಯಾಪ್ಡ್ ವಿತ್ ಸ್ಕೂಲ್ ಅಂತಿದೆ. ಅಂದರೆ ನಮಗೆ ಕೋಲೊಕೇಟೆಡ್ ಅಂದರೆ ಅಂಗನವಾಡಿ ಕೇಂದ್ರ ಸ್ಕೂಲ್ ಆವರಣದಲ್ಲಿತ್ತಂದರೆ ಕೋಲೊಕೇಟೆಡ್ ಅಂತೇಳಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ವೇಳೆ ಅಂಗನವಾಡಿ ಕೇಂದ್ರ ಸ್ಕೂಲಿಂದ 0 to 500 ಮೀಟರ್ಸ್ ಅರ್ಬನ್ ಏರಿಯಾದಲ್ಲಿದ್ದರೆ ಮತ್ತು 0 to 1 ಕಿಲೋಮೀಟರ್ ರೂರಲ್ ಏರಿಯಾದಲ್ಲಿ ಅಂಗನವಾಡಿ ಇದ್ದರೆ ಅದನ್ನ ಮ್ಯಾಪ್ಡ್ ಅಂತೇಳಿ ಮಾಡಬೇಕು. ಒಂದು ವೇಳೆ 1 ಕಿಲೋಮೀಟರು 500 ಮೀಟರ್ ದೂರ ಇತ್ತಂದರೆ ನನ್ನಂಥ ಆಪ್ಷನ್ಸ್ನ ಯೂಸ್ ಮಾಡಬೇಕು. ಎಲ್ಲ ಅಂಗನವಾಡಿ ಕೇಂದ್ರಗಳು ನಾವು ಮ್ಯಾಪ್ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಕೋಲೊಕೇಟೆಡು ಯೂಸ್ ಆಗಲ್ಲ. ಈಗ ಮ್ಯಾಪ್ಡ್ ಅಂತೇಳಿ ನಾವು ಆಯ್ಕೆ ಮಾಡ್ಕೋಬೇಕು. ಮ್ಯಾಪ್ ಅಂತೇಳಿ ಆಯ್ಕೆ ಮಾಡಿಕೊಂಡಾದ ನಂತರ ನಮಗೆ ಎಂಟರ್ 11 ಡಿಜಿಟ್ UDISC ಕೋಡ್ ಅಂತ ಇದೆ. ಇದು UDISC ಕೋಡ್ ಅಂದರೆ ಶಿಕ್ಷಣ ಇಲಾಖೆಯಿಂದ ಒಂದೊಂದು ಸ್ಕೂಲ್ಗೆ ಗೋರ್ಮೆಂಟು ಮತ್ತು ಗೋರ್ಮೆಂಟ್ ಅಡೆಡ್ ಸ್ಕೂಲ್ ಮಾತ್ರ ನಾವು ಈ ಅಂಗನವಾಡಿ ಕೇಂದ್ರಕ್ಕೆ ಮ್ಯಾಪ್ ಮಾಡಬೇಕು. ಪ್ರೈವೇಟ್ ಸ್ಕೂಲ್ಗೆ ಮ್ಯಾಪ್ ಮಾಡೋಕ್ಕೆ ಅವಕಾಶ ಇರುವುದಿಲ್ಲ. ಇದು
ಶಿಕ್ಷಣ ಇಲಾಖೆಯಿಂದ ಮಾನ್ಯತೆ ಪಡೆದಿರುವಂತಹ ಶಾಲೆಗಳಿಗೆ ಈ ಕೋಡನ್ನು ನೀಡುತ್ತಾರೆ. ಎ ಗ್ರೇಡ್ ಪ್ರಕಾರ ಎಲ್ಲ ಅಂಗನವಾಡಿ ಎಲ್ಲ ಸ್ಕೂಲ್ಗಳಿಗೆ ಈ ನಂಬರ್ 11 ಡಿಜಿಟ್ UDISC ಕೋಡ್ ಇರುತ್ತೆ. ಅದನ್ನ ನಾವು ಎಲ್ಲಿ ಸರ್ಚ್ ಮಾಡ್ಬೇಕಂತಂದರೆ ಅದನ್ನು ತಿಳಿಸ್ಕೊಡ್ತೀನಿ. ಈ ಕೋಡ್ ಎಲ್ಲಿ ತೆಗೆದುಕೊಳ್ಬೇಕಂತೇಳಿ ನೀವು ಕ್ರೋಮಲ್ಲಿ UDISC ಪ್ಲಸ್ ಅಂತೇಳಿ +.gov.in ಅಂತೇಳಿ ಸರ್ಚ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಕೇಂದ್ರ ಸರ್ಕಾರದ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೌ ಯುವರ್ ಸ್ಕೂಲ್ ಅಂತಿದೆ, ವಿಸಿಟ್ ಪೋರ್ಟಲ್ ಅಂತಿದೆ ಅಲ್ವ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಡೈರೆಕ್ಟಾಗಿ ನಿಮಗೆ ಸ್ಕೂಲ್ ಸರ್ಚ್ ಮಾಡೋಕ್ಕೆ ಬರುತ್ತೆ. ಇಲ್ಲಿ ಸರ್ಚ್ ಮಾಡೋ ವಿಧಾನ ಸ್ಕೂಲ್ ನೇಮ್ ಪ್ರಕಾರ ಸರ್ಚ್ ಮಾಡ್ಬೋದು, ಇಲ್ಲಾಂದರೆ UDISC ಕೋಡ್ ಮುಖಾಂತರ, ಇಲ್ಲ ಪಿನ್ ಕೋಡ್ ಮುಖಾಂತರ. ಅಂದರೆ ನಮಗೆ ಅಂಗನವಾಡಿ ಕೇಂದ್ರ ಎಲ್ಲಿದೆ ಅಂತ ಗೊತ್ತಿದೆ, ಹಾಗಾಗಿ ನಾವು ಪಿನ್ ಕೋಡ್ ಮುಖಾಂತರ ನಾವು ಸರ್ಚ್ ಮಾಡೋಣ. ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಬೇಕು. ಆ ಬಾಕ್ಸಲ್ಲಿ ಏನು ಕೊಟ್ಟಿದ್ದಾರೆ ಅದೇ ರೀತಿ ನೀವು ಎಂಟ್ರಿ ಮಾಡಬೇಕು. ಸರ್ಚ್ ಅಂತ ಕೊಡಿ. ಸರ್ಚ್ ಅಂತ ಕೊಟ್ಟಾದ ನಂತರ ನಿಮಗೆ ಈ ರೀತಿಯಾಗಿ ಎಲ್ಲ ಸ್ಕೂಲ್ ಬರುತ್ತೆ, ಆಲ್ ಸ್ಕೂಲ್ ಅಂತ ಬರುತ್ತೆ. ಆವಾಗ ನೀವು ಇಲ್ಲಿ ಮ್ಯಾನೇಜ್ಮೆಂಟಲ್ಲಿ ಕ್ಲಿಕ್ ಮಾಡಿ. ಇದು ಗೋರ್ಮೆಂಟ್ ಸ್ಕೂಲ್ ಆಗಿರೋದ್ರಿಂದ ನಾವು ಗೋರ್ಮೆಂಟೇ ಇದು ಮಾಡ್ತೀವಿ. ನಿಮ್ಮ ಹತ್ರ ಗೋರ್ಮೆಂಟ್ ಆ್ಯಡೆಡ್ ಇತ್ತಂದರೆ ಗೋರ್ಮೆಂಟ್ ಆ್ಯಡೆಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಈ ಶಾಲೆ ಹೆಸರು ಬಂದುಬಿಟ್ಟು ಗೋರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಅಂತಿದೆ. ಅಂದರೆ ಈ ಸ್ಕೂಲ್ ಹೆಸರು ಕೂಡ ಇದೆ. ಈಗ ನಾವು ಈ ಸ್ಕೂಲ್ ಹೆಸರು GLPS ಮಡಿವಾಳ ಅಂತಿದೆ. ಇಲ್ಲಿ ನಿಮಗೆ UDISC ಕೋಡ್ ಅಂತಿದೆ ಅಲ್ವ, 11 ಡಿಜಿಟ್, ಇದನ್ನು ನೀವು ಕಾಪಿ ಮಾಡ್ಕೋಬೇಕು. ಡೈರೆಕ್ಟಾಗಿ ನೀವು ಟೈಪ್ ಮಾಡ್ಬೋದು. ಕಾಪಿ ಮಾಡಿಕೊಂಡು ನಮ್ಮ ಪೋಷನ್ ಟ್ರ್ಯಾಕರಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದನ್ನು ಕಾಪಿ ಮಾಡಿದ ನಂತರ ನಿಮಗೆ ಇದರಲ್ಲಿ ಏನಾದರೂ ಮೂಲಭೂತ ಸೌಕರ್ಯ ಅಥವಾ ಏನಾದರೂ ಚೇಂಜಸ್ ಇದ್ದರೆ, ಬದಲಾವಣೆ ಇದ್ದರೆ ಇದರಲ್ಲೇ ನೀವು ಮಾಡ್ಕೋಬೋದು. ಯಾಕಂದರೆ 1 ತಿಂಗಳ ಅವಕಾಶ ಇರುತ್ತೆ. ಮತ್ತು ನೀವು ಎಡಿಟ್ ಆದ ನಂತರ ಇನ್ನೇನಾದರೂ ನೀವು ಬದಲಾವಣೆ ಮಾಡೋದಿತ್ತಂದರೆ ಬದಲಾವಣೆ ಮಾಡಿಕೊಂಡು ಇಲ್ಲಿ ಸೇವ್ ಡ್ರಾಫ್ಟ್ ಆ್ಯಂಡ್ ಪ್ರೊಸೀಡ್ ಅಂತಿದೆ, ಡ್ರಾಫ್ಟ್ ಆ್ಯಂಡ್ ಸೇವ್ಡ್ ಅಂತಿದೆ. ಆಟೋಮೆಟಿಕ್ಕಾಗಿ ನಿಮಗೆ ಬಿಲ್ಡಿಂಗ್ ಫೆಸಿಲಿಟಿಗೆ ಹೋಗುತ್ತೆ. ಇಲ್ಲೇನಾದರೂ ಚೇಂಜಸ್ ಇತ್ತಂದರೆ ಚೇಂಜಸ್ ಮಾಡ್ಬೋದು, ಇಲ್ಲ ಅಂತಂದರೆ ಸೇವ್ಡ್ ಆ್ಯಂಡ್ ಡ್ರಾಫ್ಟ್ ಅಂತ ಕೊಡ್ಬೋದು. ನೆಕ್ಸ್ಟು ಬಿಲ್ಡಿಂಗ್ ರಿಪೇರಿಗೆ ಹೋಗುತ್ತೆ. ಇದರಲ್ಲಿ ನಿಮಗೇನಾದರೂ ರಿಪೇರ್ಸು ಮತ್ತು ಏನಿಲ್ಲ ಅಂತಂದರೆ ಸಬ್ಮಿಟ್ ಕೊಡ್ಬೋದು. ಫೈನಲ್ ಆಗಿ ನಿಮಗೆ ಕನ್ಫರ್ಮೇಷನ್ ಕೇಳುತ್ತೆ. ಒನ್ಸ್ ಸೇವ್ಡ್ ಇಟ್ ವಿಲ್ ಬಿ ಲಾಕ್ಡ್ ಫಾರ್ ದಿಸ್ ಮಂತ್ ಆ್ಯಂಡ್ ವಿಲ್ ಬಿ ಎಡಿಟೇಬಲ್ ಓನ್ಲಿ ಇನ್ ದ ನೆಕ್ಸ್ಟ್ ಮಂತ್. ಆರ್ ಯು ಶೋರ್ ಯು ವಾಂಟ್ ಟು ಪ್ರೊಸೀಡ್ ಅಂತಿದೆ. ಒಂದು ವೇಳೆ ನಿಮಗೇನಾದರೂ ಇನ್ನು ನಾನು ಕರೆಕ್ಷನ್ ಮಾಡ್ಬೋದಿತ್ತಂದರೆ ನೋ ಅಂತ ಕೊಡಿ, ಇಲ್ಲಾಂತ ಫೈನಲ್ ಆಗಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. AWC ಇನ್ಫ್ರಾ ಹ್ಯಾಸ್ ಬಿನ್ ಅಡೆಡ್ ಸಕ್ಸಸ್ಫುಲ್ ಅಂತ ಬಂತು. ಈ ರೀತಿಯಾಗಿ ನಾವು ಮ್ಯಾಪ್ ಮಾಡಿದ್ವಿ. ಇವಾಗ ಅದೇ ರೀತಿಯಾಗಿ ರೂರಲ್ ಇರೋದನ್ನ ನಾವು ಸ್ಕೂಲ್ ಯಾವುದಿದೆ ಅಂಥೇಳಿ ಹತ್ರದಲ್ಲಿ ಇರುವಂಥ ಸ್ಕೂಲ್ನ ನಾವು ಮ್ಯಾಪ್ ಮಾಡಬೇಕಾಗತ್ತೆ. ಈಗ ಮ್ಯಾಪ್ ಮಾಡಿರೋದ್ರಿಂದ ಅಲ್ಲಿ ಅಪ್ಡೇಟ್ ಆಗಿರೋ ಮಾಹಿತಿ ನೋಡೋಣ. ಕೂನ್ ಮಡಿವಾಳ ಅಂತೇಳಿ ನಾವು ತೊಗೊಂಡಿದ್ವಿ. ಸರ್ಚ್ ಅಂತ ಕೊಡಿ. ಇಲ್ಲಿ ನಮಗೆ ಫ್ರೀಸ್ ಆಗಿದೆ. ಇಲ್ಲಿ ಯಾವುದೇ ರೀತಿಯಾಗಿ ನಮಗೆ ಎಡಿಟೇಬಲ್ ಇಲ್ಲ, ಎಲ್ಲ ಫ್ರೀಸ್ ಆಗಿರುತ್ತೆ. ಈ ನಂಬರ್ ಕೂಡ ನಾವು UDI ಕೂಡ ಅಲ್ಲಿ ನಮಗೆ ಮ್ಯಾಪ್ ಆಗಿದೆ. ಎಲ್ಲ ಅಂಗನವಾಡಿ ಕೇಂದ್ರಗಳನ್ನು ನಾವು ಮ್ಯಾಪ್ ಮಾಡಬೇಕಾಗುತ್ತೆ. AWC ಇನ್ಫ್ರಾದಲ್ಲಿ ನಾವು ಅಂಗನವಾಡಿ ಕೇಂದ್ರಕ್ಕೆ ಹತ್ತಿರ ಇರುವ ಸ್ಕೂಲ್ಗಳನ್ನು ನಾವು ಮ್ಯಾಪ್ ಮಾಡಿದ್ದೀವಿ. ಈ ಮಾಹಿತಿ ನಿಮಗೆ
ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.